ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮತ್ತೆ ಕಮಲ ಅರಳಿದೆ. ಇವತ್ತು ನಡೆದಂತಹ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಕಮಲಪಾಳೆಯ ಗೆದ್ದು ಬೀಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಆಡಳಿತಾರೂಢ ಏನು ರಾಜ್ಯದಲ್ಲಿ ಏನು ಆಡಳಿತದಲ್ಲಿದೆ, ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ಮತ್ತು ವಿಶೇಷ ಅಂದರೆ ಪಕ್ಷೇತರರಾಗಿ ಗೆದ್ದು ಬಿ ಜೆ ಪಿಗೆ ಬಂದಂತಹ ಒಬ್ಬರಿಗೆ ಸದಸ್ಯರಿಗೆ ಒಮ್ಮೆ ಉಪಮೇಯರು ಮತ್ತೊಮ್ಮೆ ಮೇಯರ್ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದರೆ ಯಾರೀ ಲಕ್ಕಿ ಪರ್ಸನ್ನು ಮತ್ತು ಏನು ಕಮಲಪಾಳೆಯ ಯಾವ ರೀತಿ ಗೆದ್ದು ಬೀಗಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹುಬ್ಬಳ್ಳಿ ಧಾರವಾಡ ಅಂದ ಕೂಡಲೇ ಇಲ್ಲಿ ಏನು ಮಹಾನಗರ ಪಾಲಿಕೆ ವಿಚಾರಕ್ಕೆ ಬಂದಲ್ಲಿ ಇದು ಬಿ ಜೆ ಪಿಯ ಭದ್ರಕೋಟೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 20 ವರ್ಷಗಳು ಹೆಚ್ಚು, 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಇಲ್ಲಿ ಬಿ ಜೆ ಪಿನೇ ಒಂದು ಆಡಳಿತದಲ್ಲಿ ಕಾರವಾರ ಮಾಡ್ತಾಯಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನಗಳು ಮಾಡಿದರೂ ಸಹ ಇಲ್ಲಿ ಏನು ಪಾಲಿಕೆಯಲ್ಲಿ ಸಕ್ಸಸ್ ಆಗಿಲ್ಲ. ಇವತ್ತು ನಡೆದಂತಹ ಏನು ಮೇಯರ್ ಏನು 21ನೇ ಅವಧಿಗೆ ಮೇಯರ್ ಮತ್ತು ಉಪಮೇಯರ್ ಅವಧಿಗೆ ಏನು ಇವತ್ತು ಚುನಾವಣೆ ನಡೀತು. ಈ ಚುನಾವಣೆಯಲ್ಲೂ ಸಹ ಬಿ ಜೆ ಪಿ ಒಂದು ಸಂಘಟಿತ ಒಂದು ಏನು ಪ್ರಯತ್ನದ ಮೂಲಕ ಗೆದ್ದು ಬೀಗಿದೆ, ಕಾಂಗ್ರೆಸ್ಗೆ ಸೋಲಾಗಿದೆ. ಇಲ್ಲಿ ವಿಶೇಷ ಏನಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬಂದಂತಹ ಸದಸ್ಯರೊಬ್ಬರು ಒಮ್ಮೆ ಉಪಮೇಯರ್ ಆಗಿ ಮತ್ತೊಮ್ಮೆ ಈಗ ಮೇಯರ್ ಆಗಿಯೂ ಸಹ ಗೌನ್ ಧರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ದುರ್ಗಮ್ಮ ಬಿಜವಾಡ ಅಂತೇಳಿ. ಇವರು ದುರ್ಗಮ್ಮ ಬಿಜವಾಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದ ನಂತರ ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ದರು, ಬಿ ಜೆ ಪಿನಲ್ಲಿ ಜಾಯಿನ್ ಆಗಿದ್ದರು. ಅವರಿಗೆ ಒಮ್ಮೆ ಏನು 23ನೇ ಅವಧಿಯಲ್ಲಿ ಅಂದರೆ 2 ವರ್ಷಗಳ ಹಿಂದೆ ಅವರಿಗೆ ಉಪಮೇಯರ್ ಪಟ್ಟ ಒಲ್ದು ಬಂದಿತ್ತು. ಇದೀಗ ಅವರಿಗೆ ಮೇಯರ್ ಪಟ್ಟನ್ನು ಸಹ ಒಲ್ದು ಬಂದಿದೆ. ಏನು ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಇವರೇನು ಇವತ್ತು ಏನು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಮೇಯರ್ ಮತ್ತು ಉಪಮೇಯರ್ ಮೇಯರ್ಗೆ ಹುಬ್ಬಳ್ಳಿಯ ಪಾಲಿಕೆ ಸಭಾಂಗಣದಲ್ಲಿ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಒಟ್ಟು 88 ಜನ ಮತದಾರರು ತಮ್ಮ ಹಕ್ಕು ಚಲಾವಣೆ ಮಾಡಿದರು. ಅಂದರೆ ಇಲ್ಲಿ ಸಂಸದರಿರ್ಬೋದು, ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರು, ಹೀಗೆ ಎಲ್ಲವನ್ನೂ ಒಟ್ಟು, ಯಾಕಂದರೆ ಇಲ್ಲಿ ಏನು ಪಾಲಿಕೆ ಸದಸ್ಯರ ಲೆಕ್ಕ ಹಾಕಿದರೆ 82 ಸದಸ್ಯರು ಟೋಟಲ್ ಇರೋದು. ಮತ್ತು ಜೊತೆಗೆ ಏನಂದರೆ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಲೆಕ್ಕ ಇವತ್ತು ಹಾಜರಾದ ಒಂದು ಸದಸ್ಯರದ್ದು ಒಟ್ಟು ಮತಗಳ ಸಂಖ್ಯೆ ಅಂದರೆ 88. ಈ 88 ಮತಗಳಲ್ಲಿ 50 ಮತಗಳನ್ನು ಏನು ಬಿ ಜೆ ಪಿಯ ದುರ್ಗಮ್ಮ ಬಿಜವಾಡ ಗಳಿಸಿದ್ದಾರೆ. ಜೊತೆಗೆ ಗಳಿಸುವ ಮೂಲಕ ಅವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಏನು ಉಪಮೇಯರ್ ಆಗಿ ಬಿ ಜೆ ಪಿಯ ರತ್ನಾಬಾಯಿ ನಾಜ್ರೆ ಅವರು ಸಹ ಎಲೆಕ್ಟ್ ಆಗಿದ್ದಾರೆ. ಇವರು ಧಾರವಾಡದವರು. ಅವರು ಸಹ ಇಲ್ಲಿ ಏನು ಬಿ ಜೆ ಪಿಯಿಂದ ಏನು ಆಯ್ಕೆಯಾಗಿದ್ದರು. ಈಗ ಅಧಿಕೃತ ಪಕ್ಷದಿಂದಲೇ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದರು. ಇವತ್ತು ಚುನಾವಣೆಯಲ್ಲಿ ಏನು ಉಪಮೇಯರ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು. ಅವರು ಸಹ 50 ಮತಗಳನ್ನು ಪಡೆಯುವ ಮೂಲಕ ಗೆದ್ದಿದ್ದಾರೆ. ಮತ್ತೊಂದು ಕಡೆ ಏನು ಕಾಂಗ್ರೆಸ್ನಿಂದಲೂ ಸಹ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಲಾಗಿತ್ತು. ಕವಿತಾ ಕಬ್ಬೇರ್ ಅವರು ಮೇಯರ್ ಸ್ಥಾನಕ್ಕೆ ಮತ್ತು ಏನು ದಿಲ್ಶಾದ್ ಬೇಗಂ ನದಾಫ್ ಅನ್ನೋರು ಉಪಮೇಯರ್ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದರು. ಆದರೆ ಕೇವಲ 35 ಮತಗಳು ಮಾತ್ರ ಇವರಿಗೆ ಬಿದ್ದಿದ್ದಾವೆ. ಅಂದರೆ ಇಲ್ಲಿ ವಿಚಿತ್ರ ಅಂದರೆ ಇಲ್ಲಿ ಕಾಂಗ್ರೆಸ್ಸಿಗೆ ಇನ್ನೂ 3 ಮತಗಳು ಬರಬೇಕಾಗಿತ್ತು. ಆದರೆ ಇಲ್ಲೇನೋ ಒಬ್ಬರು ಗೈರು ಹಾಜರಾಗಿದ್ದರು, ಇನ್ನೂ 2 ಸದಸ್ಯರು ತಡವಾಗಿ ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಮತದಾನಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಅಂದರೆ ಏನು ಚುನಾವಣಾ ಪ್ರಕ್ರಿಯೆ ಆರಂಭಗೊಂಡ ನಂತರ ಬಂದಿದ್ದರಿಂದಾಗಿ 2 ಸದಸ್ಯರಿಗೆ ಅಲ್ಲಿ ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಕೇವಲ ಒಂದು 35 ಓಟುಗಳು ಮಾತ್ರ ಇವರು ಪಡೀಲಿಕ್ಕೆ ಸಾಧ್ಯ ಆಯಿತು. ಇನ್ನು MIMನು ಏನು 3 ಸದಸ್ಯರಿದ್ದರು, ಅವರು ಮೇಯರ್ ಚುನಾವಣೆ ಸಂದರ್ಭದಲ್ಲಿ ತಟಸ್ಥವಾಗಿದ್ದರು. ಉಪಮೇಯರ್ ಸಂದರ್ಭದಲ್ಲಿ ಅವರು ತಮ್ಮದೇ ಆದ ಅಭ್ಯರ್ಥಿನ ಅಖಾಡಕ್ಕಿಳಿಸಿದ್ರು. 3 ಓಟು MIM ಅಭ್ಯರ್ಥಿಗೆ, ಉಪಮೇಯರ್ ಏನು ಸ್ಥಾನಕ್ಕೆ ನಿಂತಿದ್ದಂತಹ MIM ಅಭ್ಯರ್ಥಿಗೆ 3 ಮತಗಳು ಬಿದ್ದವು. ಫೈನಲಿ ಏನಂದರೆ ಬಿ ಜೆ ಪಿಯ ಏನು ದುರ್ಗಮ್ಮ ಬಿಜವಾಡ್ ಇರ್ಬೋದು ಮತ್ತು ರತ್ನಾಬಾಯಿ ನಜಾರೆ ಇವರಿಬ್ಬರು ಸಹ ಮೇಯರ್ ಮತ್ತು ಉಪಮೇಯರ್ ಆಗಿ ಆಯ್ಕೆಯಾದರು. SC ಮಹಿಳೆ ಇರೋದ್ರಿಂದ ನಮ್ಗೆ ಮೇಯರ್ ಸ್ಥಾನ ಕೊಟ್ಟಾರ ಜೋಶಿ ಸರ್. ನಮ್ಗೆ ಅವ್ರ ಆದ್ಯವಾಗಿ ನಾವು ಏನು ಕೆಲಸ ಮಾಡ್ಬೇಕೆಲ್ಲ ಮಾಡ್ಕೊಂಡು ಹೋಗ್ತೀವಿ. ನಾವು ಭಾಳ ಅಂದ್ರೆ ಭಾಳ ಖುಷಿ ಆಗತೈತೆ ರೀ. ಯಾಕಂದ್ರೆ ಪೂರ್ವ ಕ್ಷೇತ್ರಕ್ಕೆ ಮೇಯರ್ ಕೊಟ್ಟಿದ್ದಿಲ್ಲ. ಹಾಗಾಗಿ ನಮ್ಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಗತೈತೆ ರೀ. ಪಾರ್ಟಿ ಏನು ಡಿಸಿಷನ್ ತೊಗೊಂಡೈತಲ್ಲ ಅದ್ರ ಪ್ರಕಾರ ನಮ್ಗೆ ಕೊಟ್ಟಾರ. ಆದರೆ ನಮ್ಗೆ ಯಾರು ವೋಟ್ ಮಾಡ್ಯಾರಲ್ಲ ಎಲ್ಲರಿಗೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ.
ಇದೇ ಅವಧಿಯಲ್ಲಿ ಡೆಪ್ಯೂಟಿ ಮೇಯರ್ ಇದ್ರಿ, ಈಗ ಮೇಯರ್ ಆದ್ರೆ ಡಬಲ್ ಧಮಾಕ ನಿಮ್ಗೆ. ಏನು ಮಹಾನಗರಕ್ಕೆ ಏನು ಯಾವ ರೀತಿ ಕೆಲಸಗಳಂದ್ರೆ ಸರ್, ಈಗ ನೋಡ್ರಿ ಏನೇನು ಮಹಾನಗರ ಪಾಲಿಕೆಗಳು ಏನೇನು ಕುಂಠಿತವಾಗಿ ಅದಾವಲ್ಲ ಅವನ್ನೆಲ್ಲ ಅಭಿವೃದ್ಧಿ ಮಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಆದ್ರೆ ಫಸ್ಟ್ ಆದ್ಯತೆ ನಮ್ದು ಏನೈತೆ ರೀ, ಈಗ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡ್ತೀನಿ ನಾನು. ಆಮೇಲೆ ಮತ್ತು ಲೈಟಿಂದ ಆಗಿರ್ಬೋದು, ಆಮೇಲೆ ಅಲ್ಲಿ ಗುಂಡಿ ರಸ್ತೆದ್ದು ಗುಂಡಿ ಇದ್ದಾವಲ್ಲ ಅದ್ರದ್ದು ಮುಚ್ಚಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನೀರಿಂದಾಗಿರ್ಬೋದು, ಯಾವ್ದಾವ್ದು ಏನೈತಲ್ಲ ಎಲ್ಲ ನಾನು ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಧೂಳು ಬಿಟ್ರೆ ಮತ್ತೇನು ಕಾಣಂಗಿಲ್ಲ, ತಗ್ಗು ಗುಂಡಿ ಬಿಟ್ರೆ ಏನು ಕಾಣಂಗಿಲ್ಲ. ಇದೇ ಸರ್ ಮಾಡ್ತಾರೆ. ಇಲ್ಲ ಸರ್, ಈಗಾರ ನಾವು ಇದು ವಹಿಸೇವ್ರಿ ನಾವು ಇದನ್ನು. ಆದರೆ ಏನೈತಲ್ರಿ, ನಾನು ಮಾಡುವಂಥ ಪ್ರಯತ್ನ ಮಾತ್ರ ಡೆಫಿನೆಟ್ ಮಾಡ್ತೀನಿ ರೀ ನಾನು. ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ, ಆಮೇಲೆ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರಿಗೆ, ಬೆಲ್ಲದವರಿಗೆ, ಆಮೇಲೆ ನಮ್ಮ ಕ್ಷೇತ್ರದ ನಾವು 71ನೇ ಕ್ಷೇತ್ರದವರು ಅಮೃತ್ ದೇಸಾಯಿ ಅವರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಆಮೇಲೆ ಧಾರವಾಡಕ್ಕೆ ಇನ್ನು ಉಪಮೇಯರ್ ಸ್ಥಾನ ಕೊಟ್ಟಿದ್ದಿಲ್ಲ 4 ವರ್ಷ ಆದ್ರೆ. ಫಸ್ಟಿಗೆ ಅಂಚಟಗೇರಿ ಅವ್ರಿಗೆ ಮೇಯರ್ ಸ್ಥಾನ ಕೊಟ್ಟಿದ್ದರು. ಅವರು ಭಾಳ ಲಕ್ಷ್ಮೀ ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಮಾಡ್ಯಾರ. ಅದೇ ಪ್ರಕಾರ ನಾವು ಅವ್ರಿಗೆ ಎಲ್ಲ ಫಾಲೋ ಮಾಡ್ಕೊಂಡು, ಅಂದ್ರೆ ಎಲ್ಲರಿಗೂ ಈಗ ಮೇಯರ್ ಆಗಿ ಹೋಗ್ಯಾರ. ಆಮೇಲೆ ಹಿರಿಯ ಸದಸ್ಯರು ಭಾಳ ಜನ ಇದ್ದಾರೆ, ಅವ್ರಿಗೆಲ್ಲ ಕೇಳ್ಕೊಂಡು ಅವ್ರ ಸಲಹೆ ಪ್ರಕಾರ ನಾವು ಯಾವುದೇ ಒಂದು ಕೆಲಸ ಇರಲಿ, ಅವ್ರು ಬಿಟ್ಟದ್ದಿರಲಿ ಎಲ್ಲ ಮುಂದುವರಿಸ್ತೀವಿ. ಆಮೇಲೆ ಸ್ವಚ್ಛತೆ ಕಡೆಗೆ ಹೆಚ್ಚು ಗಮನ ಕೊಡ್ತೀವಿ. ಮತ್ತು ಏನು ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಎಲೆಕ್ಟ್ ಆಗಿ ಏನು 23ನೇ ಅವಧಿಯಲ್ಲಿ ಉಪಮೇಯರ್ ಸ್ಥಾನವನ್ನು ಅಲಂಕರಿಸಿದಂತಹ ದುರ್ಗಮ್ಮ ಬಿಜವಾಡ್ ಒಂದು ರೀತಿಯಲ್ಲಿ ಡಬಲ್ ಲಾಟ್ರಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಮೇಯರ್ ಸ್ಥಾನವೂ ಸಹ ಅವರಿಗೆ ಲಭಿಸಿದೆ. ಯಾಕಂದರೆ ಇಲ್ಲಿ ಏನು ಮೇಯರ್ ಸ್ಥಾನ SC ಮಹಿಳೆಗೆ ಮೀಸಲಿತ್ತು ಮತ್ತು ಉಪಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಿತ್ತು. ಈ ಎರಡೂ ಸ್ಥಾನಗಳು ಸಹ ಈ ಬಾರಿ ಮಹಿಳೆಯರಿಗೆ ಮೀಸಲಾಗಿರೋದು ವಿಶೇಷ. ಹಾಗಾಗಿ ಏನು ಆ ಒಂದು ಏನು ತುರುಸಿನ BJPಯಲ್ಲಿ ಸಾಕಷ್ಟು ಪೈಪೋಟಿ ಇತ್ತು ಮೇಯರ್ ಸ್ಥಾನಕ್ಕಾಗಿ. ಬೇರೆ ಬೇರೆ ಸದಸ್ಯರು ಸಹ ಇದ್ದರು ಅಲ್ಲಿ. ಆದರೂ ಸಹ ಅಂತಿಮವಾಗಿ ಏನು ಹೈಕಮಾಂಡ್ ಅಂತ ಏನು ಹೇಳ್ತೀವಿ, ಇಲ್ಲಿನ ಏನು ಧಾರವಾಡದ ಮಟ್ಟಿಗೆ ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ಇರ್ಬೋದು ಮತ್ತು ಶಾಸಕರ ಒಂದು ಅವರ ಒಂದು ಮನವೊಲಿಕೆಯ ನಂತರ ಅಂತಿಮವಾಗಿ ದುರ್ಗಮ್ಮ ಬಿಜವಾಡ್ ಅವರು ಒಂದೇನು ಮೇಯರ್ ಆಗಿ ಎಲೆಕ್ಟ್ ಆಗಿದ್ದಾರೆ. ನಂತರ ಇಬ್ಬರೂ ಸಹ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗೇನು ಅವಳಿ ನಗರ ಇದೆ, ಅವಳಿ ನಗರದ ಅಭಿವೃದ್ಧಿಗೆ ಶ್ರಮಿಸ್ತೀವಿ, ಏನು 1 ವರ್ಷದ ಅವಧಿ ನಮಗೆ ಸಿಕ್ಕಿದೆ ಮತ್ತು ಇಲ್ಲೇನು ಕುಡಿಯೋ ನೀರು ಇರ್ಬೋದು, ಏನು ವಿದ್ಯುತ್ ಸಂಪರ್ಕ ಇರ್ಬೋದು ಮತ್ತು ವಿಶೇಷವಾಗಿ ಏನು ರಸ್ತೆ ದುರಸ್ತಿ, ಒಳಚರಂಡಿ ವ್ಯವಸ್ಥೆ ಇತ್ಯಾದಿಗಳ ಒಂದು ಸುಸ್ಥಿತಿ ತರಲಿಕ್ಕೆ ಕ್ರಮ ಕೈಗೊಳ್ತೀವಿ. ಜೊತೆಗೆ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಅವಧಿಯಲ್ಲಿ ಸಾಧ್ಯವಾದಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಭರವಸೆನ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಏನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅಂತೇನು ಬೆಂಗಳೂರು ನಂತರ ಏನು ಅತಿ ದೊಡ್ಡ ಮಹಾನಗರ ಪಾಲಿಕೆ ಮಹಾನಗರ ಅಂತ ಏನು ಕರೆಸ್ಕೊಳ್ತದೆ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಒಂದು ಏನು ಪಾಲಿಕೆಯಲ್ಲಿ BJP ತನ್ನ ಮೇಲುಗೈ ಸಾಧಿಸಿದೆ. ಮತ್ತು ಇನ್ನೇನು 1 ವರ್ಷದಲ್ಲಿ ಮತ್ತೆ ಮುಂದಿನ ವರ್ಷ ಚುನಾವಣೆ ನಡೀತೆ, ಈ ಕೊನೆಯ ಅವಧಿ ಇದು. ಹೀಗಾಗಿ ಆ ಒಂದು ಚುನಾವಣೆ ತಯಾರಿ ನಿಟ್ಟಿನಲ್ಲೂ ಸಹ ಒಂದು ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಗೆದ್ದು ಬೀಗುವಲ್ಲಿ BJP ಯಶಸ್ವಿಯಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ಸಂಘಟಿತ ಪ್ರಯತ್ನ ಮಾಡುವಲ್ಲಿ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಅದರ ಪರಿಣಾಮವಾಗಿ ಸೋಲು ಅನುಭವಿಸಬೇಕಾಗಿದೆ. ಏನೇ ಇರಲಿ, BJP ಒಂದೇನು ಮೇಯರ್ ಆಗಿ ಮತ್ತು ಉಪಮೇಯರ್ ಆಗಿ BJP ಅಭ್ಯರ್ಥಿಗಳು ಎಲೆಕ್ಟ್ ಆಗಿದ್ದಾರೆ. ಜನರು ಸಹ ಏನು ಅವಳಿ ನಗರಕ್ಕೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಜನತೆ ಸಹ ಆಶಯ ವ್ಯಕ್ತಪಡಿಸಿದೆ. ಶಿವರಾಮ ಸುಂಡೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.